ನಮ್ಮ ಜೊತೆ ಜೆಡಿಎಸ್ನ ಹಿರಿಯ ಶಾಸಕರಾದಂಥ ಮಂಜು ಅವರು ಇರುವಂಥದ್ದು. ಸರ್, ಎಚ್.ಡಿ.ಕೆ ಭೂಮಿ ಒತ್ತಿರ್ತಾರೋ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು, ಏನು ಹೇಳ್ತೀರಾ? ನೋಡಿ, ಇದು ಎಚ್.ಡಿ.ಕೆ ಕುಮಾರಸ್ವಾಮಿ ಅವ್ರ ಬಗ್ಗೆ ಆಗಿರ್ತಕ್ಕಂಥ ಅವಮಾನ ಅಲ್ಲ, ರಾಜ್ಯದ ರೈತರ ಬಗ್ಗೆ ಅವಮಾನ ಆಗಿರ್ತಕ್ಕಂಥದ್ದು. ಎಚ್.ಡಿ.ಕೆ ಆಗಲಿ ಇನ್ನೊಬ್ಬರಾಗಲಿ ಯಾರೇ ಆಗಲಿ ಎಲ್ಲದಕ್ಕೂ ಒಂದು ಕಾನೂನಿದೆ. ಕಾನೂನು ಏನು ಹೇಳ್ತದೆ? ಯಾರು ಜಮೀನನ್ನು, ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳೋಕ್ಕೆ ಸರ್ಕಾರಕ್ಕೆ ಅದೇ ಆದಂಥ ಅಧಿಕಾರ ಇದೆ. ಆಮೇಲೆ ಯಾರು ಜಮೀನು ಇರ್ತದೆ, ಅದು ಪಕ್ಕದಲ್ಲಿ ಸರ್ಕಾರಿ ಜಮೀನು ಇರ್ತದೆ, ಅದನ್ನು ಅನುಭವದಲ್ಲಿರ್ತಕ್ಕಂಥ ಒಂದು ಪರಿಪಾಠ ಯಾವತ್ತೂ ಇದೆ. ಇವತ್ತು ಕುಮಾರಸ್ವಾಮಿಗಳು ಒತ್ತುವರಿ ಮಾಡಿದ್ದಾರೆ ಅಂತ ಹೇಳ್ತಕ್ಕಂಥದ್ದನ್ನು ನಾವು ಈಗ ಟಿ ವಿನಲ್ಲಿ ದ್ವೇಷದ ರಾಜಕಾರಣವನ್ನು ನಾವು ನೋಡ್ತಾ ಇದ್ದೀವಿ. ಎಷ್ಟೋ ಜನ ಸೆಲೆಬ್ರಿಟಿಗಳು, ಎಷ್ಟೋ ಜನ ರಾಜಕಾರಣಿಗಳು ಇಲ್ಲಿ ವಿಧಾನಸೌಧದಲ್ಲಿ ಕೂತಿರ್ತಕ್ಕಂಥ ನಾನು ಸೇರಿ ಯಾರೇ ಇರ್ಬೋದು, ಆ ರೀತಿ ಮಾಡಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಇದ್ದಾರೆ. ಅದರಲ್ಲಿ ಇವರೊಬ್ಬನ್ನೇ ಪಾಯಿಂಟ್ ಔಟ್ ಮಾಡೋದು ದ್ವೇಷದ ರಾಜಕಾರಣ. ತೆರವು ನಿಮ್ಮ ಪ್ರಕಾರ ತಪ್ಪು ಅಂತ ಹೇಳ್ತಾ ಇರುವಂಥದ್ದು. ಒತ್ತುವರಿ ತೆರವು ಆಗಲಿ, ತೆರವು ತಪ್ಪು ಅಂತ ಅಲ್ಲ. ವೈ ಓನ್ಲಿ ಕುಮಾರಸ್ವಾಮಿ? ವೈ ನಾಟ್ ಅದರ್ಸ್? ವೈ ನಾಟ್ ಸೆಲೆಬ್ರಿಟೀಸ್? ವೈ ನಾಟ್ ಪೊಲಿಟಿಷಿಯನ್ಸ್? ಯಾತಕ್ಕೆ? ಫಿಲ್ಮ್ ಅವರು ಎಲ್ಲ ಸೆಲೆಬ್ರಿಟಿ ಅಂತ ಯಾರೇ ಆಗ್ಬೋದು. ಒಂದು ಸರ್ವೇ ಸಾಮಾನ್ಯ ಜನರಲ್ಲಿ ಹೆಸರು ಮಾಡಿರ್ತಕ್ಕಂಥವ್ರು ಯಾರೇ ಇರ್ಬೋದು, ಎಲ್ರದ್ದು ಇದೆ. ಅದನ್ನ ಯಾಕೆ ಮಾಡೋದು? SIT ಫಾರ್ ಎವ್ರಿಬಡಿ ಅಂತ ಮಾಡ್ಲಿ ಇವರು, ಅವಾಗ ಗೊತ್ತಾಗುತ್ತೆ. ಸವಾಲಾಗ್ತಾರೆ, ಚಾಲೆಂಜ್ ಆಗ್ತಾರೆ ಮಾಡಲಿ ಅಂತ. ಇದು ಸರ್ಕಾರಕ್ಕೆ ಅದು ಗಡ್ಸಿದ್ರೆ ಒತ್ತುವರಿ ಮಾಡಿರ್ತಕ್ಕಂಥದ್ದು ತಪ್ಪು ಅಂತ ನೀವು ಏನು SIT ಮಾಡಿದ್ದೀರಾ, ಇದು ಎಲ್ಲರ ಮೇಲೂ ಮಾಡಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಎಲ್ಲರ ಮನೆ ದೋಸೆನೂ ತೂತ ಈಗ ಹೇಳ್ತಕ್ಕಂಥದ್ದು ಇದೆಯಲ್ಲ, ಹೇಳೋದು ಸುಲಭ. ಇದು ದ್ವೇಷದ ರಾಜಕಾರಣ ಮಾಡಬಾರ್ದು. ಥ್ಯಾಂಕ್ ಯು. ಇದು ಹೇಳಿ ಅವ್ರು ಹೇಳ್ತಾ ಇರುವಂಥದ್ದು, ಸೆಲೆಬ್ರಿಟಿಗಳು ಅಂದರೆ ರಾಜಕಾರಣಿಗಳು ಸೇರಿದಂತೆ, ಫಿಲಿಂ ಸ್ಟಾರ್ ಸೇರಿದಂತೆ ಒಂದಷ್ಟು ಜನ ಒತ್ತುವರಿ ಮಾಡ್ಕೊಂಡಿರುವಂಥದ್ದು ಕೂಡ ಇದ್ದಾರೆ. ಅವ್ರ ವಿರುದ್ಧನೂ ಕೂಡ ಭೂ ಒತ್ತುವರಿ ಆಗಲಿ, SIT ರಚನೆ ಆಗಲಿ ಅಂತ ಹೇಳಿರುವಂಥ ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ವಿಜಯ್ ರಿಪಬ್ಲಿಕ್ ಟಿವಿ, ಬೆಂಗಳೂರು. ನಮ್ಮ ಜೊತೆ ಜೆಡಿಎಸ್ನ ಹಿರಿಯ ಶಾಸಕರಾದಂಥ ಮಂಜು ಅವರು ಇರುವಂಥದ್ದು. ಸರ್, ಎಚ್.ಡಿ.ಕೆ ಭೂಮಿ ಒತ್ತಿರ್ತಾರೋ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು, ಏನು ಹೇಳ್ತೀರಾ? ನೋಡಿ, ಇದು ಎಚ್.ಡಿ.ಕೆ ಕುಮಾರಸ್ವಾಮಿ ಅವ್ರ ಬಗ್ಗೆ ಆಗಿರ್ತಕ್ಕಂಥ ಅವಮಾನ ಅಲ್ಲ, ರಾಜ್ಯದ ರೈತರ ಬಗ್ಗೆ ಅವಮಾನ ಆಗಿರ್ತಕ್ಕಂಥದ್ದು. ಎಚ್.ಡಿ.ಕೆ ಆಗಲಿ ಇನ್ನೊಬ್ಬರಾಗಲಿ ಯಾರೇ ಆಗಲಿ ಎಲ್ಲದಕ್ಕೂ ಒಂದು ಕಾನೂನಿದೆ. ಕಾನೂನು ಏನು ಹೇಳ್ತದೆ? ಯಾರು ಜಮೀನನ್ನು, ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳೋಕ್ಕೆ ಸರ್ಕಾರಕ್ಕೆ ಅದೇ ಆದಂಥ ಅಧಿಕಾರ ಇದೆ. ಆಮೇಲೆ ಯಾರು ಜಮೀನು ಇರ್ತದೆ, ಅದು ಪಕ್ಕದಲ್ಲಿ ಸರ್ಕಾರಿ ಜಮೀನು ಇರ್ತದೆ, ಅದನ್ನು ಅನುಭವದಲ್ಲಿರ್ತಕ್ಕಂಥ ಒಂದು ಪರಿಪಾಠ ಯಾವತ್ತೂ ಇದೆ. ಇವತ್ತು ಕುಮಾರಸ್ವಾಮಿಗಳು ಒತ್ತುವರಿ ಮಾಡಿದ್ದಾರೆ ಅಂತ ಹೇಳ್ತಕ್ಕಂಥದ್ದನ್ನು ನಾವು ಈಗ ಟಿ ವಿನಲ್ಲಿ ದ್ವೇಷದ ರಾಜಕಾರಣವನ್ನು ನಾವು ನೋಡ್ತಾ ಇದ್ದೀವಿ. ಎಷ್ಟೋ ಜನ ಸೆಲೆಬ್ರಿಟಿಗಳು, ಎಷ್ಟೋ ಜನ ರಾಜಕಾರಣಿಗಳು ಇಲ್ಲಿ ವಿಧಾನಸೌಧದಲ್ಲಿ ಕೂತಿರ್ತಕ್ಕಂಥ ನಾನು ಸೇರಿ ಯಾರೇ ಇರ್ಬೋದು, ಆ ರೀತಿ ಮಾಡಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಇದ್ದಾರೆ. ಅದರಲ್ಲಿ ಇವರೊಬ್ಬನ್ನೇ ಪಾಯಿಂಟ್ ಔಟ್ ಮಾಡೋದು ದ್ವೇಷದ ರಾಜಕಾರಣ. ತೆರವು ನಿಮ್ಮ ಪ್ರಕಾರ ತಪ್ಪು ಅಂತ ಹೇಳ್ತಾ ಇರುವಂಥದ್ದು. ಒತ್ತುವರಿ ತೆರವು ಆಗಲಿ, ತೆರವು ತಪ್ಪು ಅಂತ ಅಲ್ಲ. ವೈ ಓನ್ಲಿ ಕುಮಾರಸ್ವಾಮಿ? ವೈ ನಾಟ್ ಅದರ್ಸ್? ವೈ ನಾಟ್ ಸೆಲೆಬ್ರಿಟೀಸ್? ವೈ ನಾಟ್ ಪೊಲಿಟಿಷಿಯನ್ಸ್? ಯಾತಕ್ಕೆ? ಫಿಲ್ಮ್ ಅವರು ಎಲ್ಲ ಸೆಲೆಬ್ರಿಟಿ ಅಂತ ಯಾರೇ ಆಗ್ಬೋದು. ಒಂದು ಸರ್ವೇ ಸಾಮಾನ್ಯ ಜನರಲ್ಲಿ ಹೆಸರು ಮಾಡಿರ್ತಕ್ಕಂಥವ್ರು ಯಾರೇ ಇರ್ಬೋದು, ಎಲ್ರದ್ದು ಇದೆ. ಅದನ್ನ ಯಾಕೆ ಮಾಡೋದು? SIT ಫಾರ್ ಎವ್ರಿಬಡಿ ಅಂತ ಮಾಡ್ಲಿ ಇವರು, ಅವಾಗ ಗೊತ್ತಾಗುತ್ತೆ. ಸವಾಲಾಗ್ತಾರೆ, ಚಾಲೆಂಜ್ ಆಗ್ತಾರೆ ಮಾಡಲಿ ಅಂತ. ಇದು ಸರ್ಕಾರಕ್ಕೆ ಅದು ಗಡ್ಸಿದ್ರೆ ಒತ್ತುವರಿ ಮಾಡಿರ್ತಕ್ಕಂಥದ್ದು ತಪ್ಪು ಅಂತ ನೀವು ಏನು SIT ಮಾಡಿದ್ದೀರಾ, ಇದು ಎಲ್ಲರ ಮೇಲೂ ಮಾಡಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಎಲ್ಲರ ಮನೆ ದೋಸೆನೂ ತೂತ ಈಗ ಹೇಳ್ತಕ್ಕಂಥದ್ದು ಇದೆಯಲ್ಲ, ಹೇಳೋದು ಸುಲಭ. ಇದು ದ್ವೇಷದ ರಾಜಕಾರಣ ಮಾಡಬಾರ್ದು. ಥ್ಯಾಂಕ್ ಯು. ಇದು ಹೇಳಿ ಅವ್ರು ಹೇಳ್ತಾ ಇರುವಂಥದ್ದು, ಸೆಲೆಬ್ರಿಟಿಗಳು ಅಂದರೆ ರಾಜಕಾರಣಿಗಳು ಸೇರಿದಂತೆ, ಫಿಲಿಂ ಸ್ಟಾರ್ ಸೇರಿದಂತೆ ಒಂದಷ್ಟು ಜನ ಒತ್ತುವರಿ ಮಾಡ್ಕೊಂಡಿರುವಂಥದ್ದು ಕೂಡ ಇದ್ದಾರೆ. ಅವ್ರ ವಿರುದ್ಧನೂ ಕೂಡ ಭೂ ಒತ್ತುವರಿ ಆಗಲಿ, SIT ರಚನೆ ಆಗಲಿ ಅಂತ ಹೇಳಿರುವಂಥ ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ವಿಜಯ್ ರಿಪಬ್ಲಿಕ್ ಟಿವಿ, ಬೆಂಗಳೂರು. ನಮ್ಮ ಜೊತೆ ಜೆಡಿಎಸ್ನ ಹಿರಿಯ ಶಾಸಕರಾದಂಥ ಮಂಜು ಅವರು ಇರುವಂಥದ್ದು. ಸರ್, ಎಚ್.ಡಿ.ಕೆ ಭೂಮಿ ಒತ್ತಿರ್ತಾರೋ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು, ಏನು ಹೇಳ್ತೀರಾ? ನೋಡಿ, ಇದು ಎಚ್.ಡಿ.ಕೆ ಕುಮಾರಸ್ವಾಮಿ ಅವ್ರ ಬಗ್ಗೆ ಆಗಿರ್ತಕ್ಕಂಥ ಅವಮಾನ ಅಲ್ಲ, ರಾಜ್ಯದ ರೈತರ ಬಗ್ಗೆ ಅವಮಾನ ಆಗಿರ್ತಕ್ಕಂಥದ್ದು. ಎಚ್.ಡಿ.ಕೆ ಆಗಲಿ ಇನ್ನೊಬ್ಬರಾಗಲಿ ಯಾರೇ ಆಗಲಿ ಎಲ್ಲದಕ್ಕೂ ಒಂದು ಕಾನೂನಿದೆ. ಕಾನೂನು ಏನು ಹೇಳ್ತದೆ?
ಯಾರು ಜಮೀನಿನ ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳೋಕ್ಕೆ ಸರ್ಕಾರಕ್ಕೆ ಅದೇ ಆದಂಥ ಅಧಿಕಾರ ಇದೆ. ಆಮೇಲೆ ಯಾರು ಜಮೀನು ಇರ್ತದೆ ಅದು ಪಕ್ಕದಲ್ಲಿ ಸರ್ಕಾರಿ ಜಮೀನು ಇರ್ತದೆ, ಅದನ್ನು ಅನುಭವದಲ್ಲಿರ್ತಕ್ಕಂಥ ಒಂದು ಪರಿಪಾಠ ಯಾವತ್ತೂ ಇದೆ. ಇವತ್ತು ಕುಮಾರಸ್ವಾಮಿಗಳು ಒತ್ತುವರಿ ಮಾಡಿದ್ದಾರೆ ಅಂತ ಹೇಳ್ತಕ್ಕಂಥದ್ದನ್ನು ನಾವು ಈಗ ಟಿ ವಿನಲ್ಲಿ ದ್ವೇಷದ ರಾಜಕಾರಣವನ್ನು ನಾವು ನೋಡ್ತಾ ಇದ್ದೀವಿ. ಎಷ್ಟೋ ಜನ ಸೆಲೆಬ್ರಿಟಿಗಳು, ಎಷ್ಟೋ ಜನ ರಾಜಕಾರಣಿಗಳು ಇಲ್ಲಿ ವಿಧಾನಸೌಧದಲ್ಲಿ ಕೂತಿರ್ತಕ್ಕಂಥ ನಾನು ಸೇರಿ ಯಾರೇ ಇರ್ಬೋದು, ಆ ರೀತಿ ಮಾಡಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಇದ್ದಾರೆ. ಅದರಲ್ಲಿ ಇವರೊಬ್ಬನ್ನೇ ಪಾಯಿಂಟ್ ಔಟ್ ಮಾಡೋದು ದ್ವೇಷದ ರಾಜಕಾರಣ. ತೆರವು ನಿಮ್ಮ ಪ್ರಕಾರ ತಪ್ಪು ಅಂತ ಹೇಳ್ತಾ ಇರುವಂಥದ್ದು, ಒತ್ತುವರಿ ತೆರವು ಆಗಲಿ? ತೆರವು ತಪ್ಪು ಅಂತ ಅಲ್ಲ. ವೈ ಓನ್ಲಿ ಕುಮಾರಸ್ವಾಮಿ? ವೈ ನಾಟ್ ಅದರ್ಸ್? ವೈ ನಾಟ್ ಸೆಲೆಬ್ರಿಟೀಸ್? ವೈ ನಾಟ್ ಪೊಲಿಟಿಷಿಯನ್ಸ್? ಯಾತಕ್ಕೆ? ಫಿಲ್ಮ್ ಅವರು ಎಲ್ಲ ಸೆಲೆಬ್ರಿಟಿ ಅಂತ ಯಾರೇ ಆಗ್ಬೋದು. ಒಂದು ಸರ್ವೇ ಸಾಮಾನ್ಯ ಜನರಲ್ಲಿ ಹೆಸರು ಮಾಡಿರ್ತಕ್ಕಂಥವ್ರು ಯಾರೇ ಇರ್ಬೋದು, ಎಲ್ರದ್ದು ಇದೆ. ಅದನ್ನ ಯಾಕೆ ಮಾಡೋದು? SIT ಫಾರ್ ಎವ್ರಿಬಡಿ ಅಂತ ಮಾಡ್ಲಿ ಇವರು, ಅವಾಗ ಗೊತ್ತಾಗುತ್ತೆ. ಸವಾಲಾಗ್ತಾರೆ, ಚಾಲೆಂಜ್ ಆಗ್ತಾರೆ ಮಾಡ್ಲಿ ಅಂತ. ಇದು ಸರ್ಕಾರಕ್ಕೆ ಅದು ಗಡ್ಸಿದ್ರೆ ಒತ್ತುವರಿ ಮಾಡಿರ್ತಕ್ಕಂಥದ್ದು ತಪ್ಪು ಅಂತ ನೀವು ಏನು SIT ಮಾಡಿದ್ದೀರಾ, ಇದು ಎಲ್ಲರ ಮೇಲೂ ಮಾಡಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಎಲ್ಲರ ಮನೆ ದೋಸೆನೂ ತೂತ ಈಗ ಹೇಳ್ತಕ್ಕಂಥದ್ದು ಇದೆಯಲ್ಲ, ಹೇಳೋದು ಸುಲಭ. ಇದು ದ್ವೇಷದ ರಾಜಕಾರಣ ಮಾಡಬಾರ್ದು. ಥ್ಯಾಂಕ್ ಯು. ಇದು ಹೇಳಿ ಅವ್ರು ಹೇಳ್ತಾ ಇರುವಂಥದ್ದು ಸೆಲೆಬ್ರಿಟಿಗಳು ಅಂದರೆ ರಾಜಕಾರಣಿಗಳು ಸೇರಿದಂತೆ ಫಿಲಿಂ ಸ್ಟಾರ್ ಸೇರಿದಂತೆ ಒಂದಷ್ಟು ಜನ ಒತ್ತುವರಿ ಮಾಡ್ಕೊಂಡಿರುವಂಥದ್ದು ಕೂಡ ಇದ್ದಾರೆ. ಅವ್ರ ವಿರುದ್ಧನೂ ಕೂಡ ಭೂ ಒತ್ತುವರಿ ಆಗಲಿ, SIT ರಚನೆ ಆಗಲಿ ಅಂತ ಹೇಳಿರುವಂಥ ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ವಿಜಯ್ ರಿಪಬ್ಲಿಕ್ ಟಿವಿ ಬೆಂಗಳೂರು. ನಮ್ಮ ಜೊತೆ JDSನ ಹಿರಿಯ ಶಾಸಕರಾದಂಥ ಮಂಜು ಅವರು ಇರುವಂಥದ್ದು. ಸರ್, HDK ಭೂಮಿ ಒತ್ತಿರ್ತಾ ಇರೋ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು, ಏನು ಹೇಳ್ತೀರಾ? ನೋಡಿ, ಇದು HDK ಕುಮಾರಸ್ವಾಮಿ ಅವ್ರ ಬಗ್ಗೆ ಆಗಿರ್ತಕ್ಕಂಥ ಅವಮಾನ ಅಲ್ಲ, ರಾಜ್ಯದ ರೈತರ ಬಗ್ಗೆ ಅವಮಾನ ಆಗಿರ್ತಕ್ಕಂಥದ್ದು. HDK ಆಗಲಿ, ಇನ್ನೊಬ್ಬರಾಗಲಿ, ಯಾರೇ ಆಗಲಿ, ಎಲ್ಲದಕ್ಕೂ ಒಂದು ಕಾನೂನಿದೆ. ಕಾನೂನು ಏನು ಹೇಳ್ತದೆ? ಯಾರು ಜಮೀನಿನ ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳೋಕ್ಕೆ ಸರ್ಕಾರಕ್ಕೆ ಅದೇ ಆದಂಥ ಅಧಿಕಾರ ಇದೆ. ಆಮೇಲೆ ಯಾರು ಜಮೀನು ಇರ್ತದೆ ಅದು ಪಕ್ಕದಲ್ಲಿ ಸರ್ಕಾರಿ ಜಮೀನು ಇರ್ತದೆ, ಅದನ್ನು ಅನುಭವದಲ್ಲಿರ್ತಕ್ಕಂಥ ಒಂದು ಪರಿಪಾಠ ಯಾವತ್ತೂ ಇದೆ. ಇವತ್ತು ಕುಮಾರಸ್ವಾಮಿಗಳು ಒತ್ತುವರಿ ಮಾಡಿದ್ದಾರೆ ಅಂತ ಹೇಳ್ತಕ್ಕಂಥದ್ದನ್ನು ನಾವು ಈಗ ಟಿ ವಿನಲ್ಲಿ ದ್ವೇಷದ ರಾಜಕಾರಣವನ್ನು ನಾವು ನೋಡ್ತಾ ಇದ್ದೀವಿ. ಎಷ್ಟೋ ಜನ ಸೆಲೆಬ್ರಿಟಿಗಳು, ಎಷ್ಟೋ ಜನ ರಾಜಕಾರಣಿಗಳು ಇಲ್ಲಿ ವಿಧಾನಸೌಧದಲ್ಲಿ ಕೂತಿರ್ತಕ್ಕಂಥ ನಾನು ಸೇರಿ ಯಾರೇ ಇರ್ಬೋದು, ಆ ರೀತಿ ಮಾಡಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಇದ್ದಾರೆ. ಅದರಲ್ಲಿ ಇವರೊಬ್ಬನ್ನೇ ಪಾಯಿಂಟ್ ಔಟ್ ಮಾಡೋದು ದ್ವೇಷದ ರಾಜಕಾರಣ. ತೆರವು ನಿಮ್ಮ ಪ್ರಕಾರ ತಪ್ಪು ಅಂತ ಹೇಳ್ತಾ ಇರುವಂಥದ್ದು, ಒತ್ತುವರಿ ತೆರವು ಆಗಲಿ? ತೆರವು ತಪ್ಪು ಅಂತ ಅಲ್ಲ. ವೈ ಓನ್ಲಿ ಕುಮಾರಸ್ವಾಮಿ? ವೈ ನಾಟ್ ಅದರ್ಸ್? ವೈ ನಾಟ್ ಸೆಲೆಬ್ರಿಟೀಸ್? ವೈ ನಾಟ್ ಪೊಲಿಟಿಷಿಯನ್ಸ್? ಯಾತಕ್ಕೆ? ಫಿಲ್ಮ್ ಅವರು ಎಲ್ಲ ಸೆಲೆಬ್ರಿಟಿ ಅಂತ ಯಾರೇ ಆಗ್ಬೋದು. ಒಂದು ಸರ್ವೇ ಸಾಮಾನ್ಯ ಜನರಲ್ಲಿ ಹೆಸರು ಮಾಡಿರ್ತಕ್ಕಂಥವ್ರು ಯಾರೇ ಇರ್ಬೋದು, ಎಲ್ರದ್ದು ಇದೆ. ಅದನ್ನ ಯಾಕೆ ಮಾಡೋದು? SIT ಫಾರ್ ಎವ್ರಿಬಡಿ ಅಂತ ಮಾಡ್ಲಿ ಇವರು, ಅವಾಗ ಗೊತ್ತಾಗುತ್ತೆ. ಸವಾಲಾಗ್ತಾರೆ, ಚಾಲೆಂಜ್ ಆಗ್ತಾರೆ ಮಾಡ್ಲಿ ಅಂತ. ಇದು ಸರ್ಕಾರಕ್ಕೆ ಅದು ಗಡ್ಸಿದ್ರೆ ಒತ್ತುವರಿ ಮಾಡಿರ್ತಕ್ಕಂಥದ್ದು ತಪ್ಪು ಅಂತ ನೀವು ಏನು SIT ಮಾಡಿದ್ದೀರಾ, ಇದು ಎಲ್ಲರ ಮೇಲೂ ಮಾಡಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಎಲ್ಲರ ಮನೆ ದೋಸೆನೂ ತೂತ ಈಗ ಹೇಳ್ತಕ್ಕಂಥದ್ದು ಇದೆಯಲ್ಲ, ಹೇಳೋದು ಸುಲಭ. ಇದು ದ್ವೇಷದ ರಾಜಕಾರಣ ಮಾಡಬಾರ್ದು. ಥ್ಯಾಂಕ್ ಯು. ಇದು ಹೇಳಿ ಅವ್ರು ಹೇಳ್ತಾ ಇರುವಂಥದ್ದು ಸೆಲೆಬ್ರಿಟಿಗಳು ಅಂದರೆ ರಾಜಕಾರಣಿಗಳು ಸೇರಿದಂತೆ ಫಿಲಿಂ ಸ್ಟಾರ್ ಸೇರಿದಂತೆ ಒಂದಷ್ಟು ಜನ ಒತ್ತುವರಿ ಮಾಡ್ಕೊಂಡಿರುವಂಥದ್ದು ಕೂಡ ಇದ್ದಾರೆ. ಅವ್ರ ವಿರುದ್ಧನೂ ಕೂಡ ಭೂ ಒತ್ತುವರಿ ಆಗಲಿ, SIT ರಚನೆ ಆಗಲಿ ಅಂತ ಹೇಳಿರುವಂಥ ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ವಿಜಯ್ ರಿಪಬ್ಲಿಕ್ ಟಿವಿ ಬೆಂಗಳೂರು.